ರಾಜ್ಯದ ಒಟ್ಟು ಕಳೆದ 1 ವರ್ಷದ ಒಳಗಡೆ ಸಿದ್ದರಾಮಯ್ಯನವರ ನೇತೃತ್ವದ ಆಡಳಿತದಲ್ಲಿ ವ್ಯಾಪಕ ಭ್ರಷ್ಟಾಚಾರ, ಪ್ರತಿಯೊಂದು ಹಂತದಲ್ಲೂ ಕೂಡ ಭ್ರಷ್ಟಾಚಾರ ಮರೆಮಾಚಿರ್ತಕ್ಕಂಥದ್ದು. ಇವತ್ತೇನು ST ಸಂಬಂಧವಾದಂಥ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ, ಇದಕ್ಕೆ ನೇರ ಕಾರಣೀಭೂತರು ಇರ್ತಕ್ಕಂಥದ್ದು ಸಿದ್ದರಾಮಯ್ಯ. ರಾಜ್ಯದ ಹಣಕಾಸು ಮಂತ್ರಿಯಾಗಿ ಅವರ ಕಣ್ಮುಂದೆ 187 ಕೋಟಿ ರೂಪಾಯಿ ಲೂಟಿ ಆಗತ್ತೆ ಅಂತಂದರೆ ಸಿದ್ದರಾಮಯ್ಯನವರ ಅಣತಿ ಇಲ್ಲದೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಇದರಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೊಡಬೇಕು, ಪಾರದರ್ಶಕ ತನಿಖೆ ಆಗಬೇಕು. ಬೇರೆ ಬೇರೆ ನಿಗಮಗಳಲ್ಲಿ ಏನು ಹಣ ಇದೆ ಅದರ ವಾಸ್ತವ ಸ್ಥಿತಿ ಬಗ್ಗೆ ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು. ಈ ಹೋರಾಟ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನೇ ಒತ್ತಾಯ ಮಾಡಿ ಹೋರಾಟ ಮಾಡ್ತಾರೆ.